ನಮಸ್ಕಾರ. ಇವತ್ತಿನ ನನ್ನ ಬ್ಲಾಗ್ ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ವೆಜ್ ಮೋಮೋಸ್ ಅಂಡ್ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಅರ್ಜೆಂಟ್ ಆಗಿ ಫಾಸ್ಟ್ ಆಗಿ ಮಾಡ್ತಿದ್ದೀನಿ. 6 o'clock ನಾವು ಬ್ಯಾಂಗ್ಳೂರ್ ಬಂದ್ವಿ. ಸೊ ಇಮಿಡಿಯೇಟ್ ಆಗಿ ಮೋಮೋಸ್ ಮಾಡೋಣ ಅಂತ ಅನ್ಸ್ತು. ಹಾಗಾಗಿ ಸ್ವಲ್ಪ ಅನಿಯನ್ಸ್ ಹಾಕ್ತಾ ಇದ್ದೀನಿ. ಎಲ್ಲಾನು ವೆಜಿಟೇಬಲ್ಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಅನಿಯನ್ಸ್ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಕಾರ್ನ್, ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಇಷ್ಟೇ ಹಾಕೊಳ್ತಾ ಇರೋದು. ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿನೂ ಕೂಡ ಹಾಕೊಳ್ಳೋಣ. ಸಾರಿ, ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಸೌಂಡ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ನನ್ನ ಮಗಳು ಹಿಂದೆ ಯೂಶಲಿ ನನ್ನ ಬ್ಲಾಗ್ ಅಲ್ಲಿ ಇಷ್ಟೊಂದು ಸೌಂಡ್ ಇರ್ತಿರಲಿಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ಮಲ್ಕೊಂತಿದ್ರು ಅಂಡ್ ಹಸ್ಬೆಂಡ್ ಆಫೀಸ್ ಹೋಗ್ತಾ ಇದ್ರು. ಬಟ್ ಇವತ್ತು ಎಲ್ಲರೂ ಮನೇಲಿದ್ದಾರೆ. ಹಾಗಾಗಿ ಅಂಡ್ ನನ್ನ ತಂಗಿ ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನೋ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಕಮಿಂಗ್ ಟು ದ ಕುಕಿಂಗ್ ಪಾರ್ಟ್. ಸೊ ಸ್ವಲ್ಪ ಸೀರಿಯಸ್ ಆಗಿ ವಿಡಿಯೋನ ಕುಕಿಂಗ್ ರಿಲೇಟೆಡ್ ತೋರಿಸ್ತೀನಿ. ಸ್ವಲ್ಪ ಆನಿಯನ್, ಜಿಂಜರ್ ಗಾರ್ಲಿಕ್, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕ್ಯಾಬೇಜ್ ಹಾಕೋಣ. ಇದನ್ನ ಹಸಿಯಾಗೂ ಕೂಡ ಮಾಡ್ಕೊಳ್ಬಹುದು, ಬಟ್ ನಾನು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಬೇಗ ಎಲ್ಲ ಆಗ್ಲಿ ಅಂತ. ಈಗ ಸ್ವಲ್ಪ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಮಿಕ್ಕಿಸ್ಕೊತೀನಿ ಎಗ್ ಫ್ರೈಡ್ ರೈಸ್ ಹಾಕೊಳ್ಳೋಕ್ಕೋಸ್ಕರ. ಇದು ಕೂಡ ಅಷ್ಟೇ, ಸ್ವಲ್ಪ ಕ್ಯಾಪ್ಸಿಕಮ್ನ ಎಗ್ ಫ್ರೈಡ್ ರೈಸ್ಗೆ ಇಟ್ಕೊಳ್ತಿದ್ದೀನಿ. ದೆನ್ ಕಾರ್ನ್, ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ಎಲ್ಲಾನು ಕ್ಲೀನಾಗಿ ನಾವು ಸ್ಟೀಮ್ ಮಾಡ್ತೀವಿ. ಸ್ವಲ್ಪ ಹಸಿ ಸ್ಮೆಲ್ ತರಕಾರಿದು ಹೋಗೋವರೆಗೂ ಅಷ್ಟೇ. ಇವಾಗ ಪೆಪ್ಪರ್ ಹಾಕೊಳ್ಳೋಣ. ಅಂಡ್ ಅಯ್ಯೋ, ಸಾಲ್ಟ್ ಹಾಕೋದೇ ಮರ್ತು ಹೋಗ್ಬಿಟ್ಟಿದೆ. ಹಾ, ತುಂಬಾ ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ಹಾಕೊಳ್ಳೋಣ. ಈಗ ಎಲ್ಲ ಕ್ಲೀನಾಗಿ ಸ್ಟಿರ್ ಮಾಡಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪಾಪ ನನ್ನ ಹಸ್ಬೆಂಡ್ ನನ್ನ ಹೆಂಡತಿ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತಾರೆ. ಆನ್ಲೈನ್ ಏನಾದ್ರು ತರ್ಸೋಣ ಝೊಮ್ಯಾಟೊನಲ್ಲಿ ಅಂತ ಅನ್ಕೊಂಡಿದ್ರು. ಬಟ್ ನಾನು ನೋಡಿದ್ರೆ ಎಗ್ ಫ್ರೈಡ್ ರೈಸ್ ಜೊತೆಗೆ ಮೋಮೋಸ್ ಕೂಡ ಮಾಡ್ತಿದ್ದೀನಿ. ಹಿ ಈಸ್ ಸೋ ಸರ್ಪ್ರೈಸ್ಡ್. ಆ್ಯಕ್ಚುಲಿ ಬಂದು ವೆಜಿಟೇಬಲ್ಸ್ನ ಹೋಗಿ ಶಾಪ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಿ ಈಸ್ ಬಿಟ್ ಶಾಕ್, ಇಟ್ಸ್ ನಾಟ್ ಸರ್ಪ್ರೈಸ್. ಸ್ಟವ್ ಆಫ್ ಮಾಡ್ತೀನಿ. ಈಗ ಇದನ್ನ ಒಂದು ಬೇರೆ ಪ್ಯಾನ್ ಒಳಗಡೆ ಹಾಕೊಳ್ಳೋಣ. ನಾನು ಇಡ್ಲಿ ಮಾಡೋ ಇದರಲ್ಲೇ ಮಾಡ್ತಾ ಇದ್ದೀನಿ ಮೋಮೋಸ್ನ. ಸ್ವಲ್ಪ ನೀರು ಹಾಕಿ ಬಿಸಿ ಆಗಲಿ. ಅಷ್ಟರಲ್ಲೇ ನಾವು ಚಪಾತಿ ಹಿಟ್ಟನ್ನು ಚೆನ್ನಾಗಿ ಶೇಪಲ್ಲಿ ಮಾಡ್ಕೊಳ್ಳೋಣ. ಸೊ ಇವಾಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚಿಕ್ಕದಾಗಿ ಮಾಡಬೇಕು, ಬಟ್ ಆದ್ರೆ ನಾನು ದೊಡ್ಡದಾಗೆ ಮಾಡಿಕೊಂಡು ಹೋಯ್ತು. ಚಪಾತಿ ಕತೆ ಹೋಯ್ತು. Helping hands. Here is the sound. ತುಂಬಾ ಮೆಸ್ಸಿ ಆಗಿದೆ ಹೌಸ್. ಈಗ ಚಪಾತಿನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ನಾಟ್ ಎ ಗುಡ್ ಚಪಾತಿ ಮೇಕರ್. ರೌಂಡ್ ಬರೋದಿಲ್ಲ ಯೂಶಲಿ. ಯಾವಾಗಲೂ ಕರ್ನಾಟಕ ಮ್ಯಾಪ್ ಇಲ್ಲ ಅಂದರೆ ಓ ಗಾಡ್ ಏನಾಯ್ತಲ್ವಾ. ಸೊ ಪ್ಲೇಸ್ ಚೇಂಜ್ ಆಯ್ತಲ್ಲ. ಅಜ್ಜಿ ತಾತ ಮೈಸೂರಲ್ಲಿದ್ದಾರೆ, ನಾವು ಮಾತ್ರ ಬ್ಯಾಂಗ್ಳೂರ್ ಬಂದ್ವಿ. ಹಾಗಾಗಿ ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಆ್ಯಕ್ಚುಲಿ ಅವ್ರಿಗೆ ಹುಷಾರಿಲ್ಲ ಆ ಥರ. ಅವ್ರಿಗೆ ತುಂಬ ಚಿಕ್ಕದಾಗಿ ಹೋಗುತ್ತಾ ಅಂತ ಮೋಮೋಸ್ ಈ ಥರ ಮಾಡಿದ್ರೆ. ಇಟ್ಸ್ ಓಕೆ ಅಲ್ಲ, ಮಾಡ್ಬೋದು ಅನ್ಸುತ್ತೆ.
ಈಗ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ಪೂನ್ ಹಾಕಿ, ಮೈದಾ ಹಾಕಿಲ್ಲ, ಚಪಾತಿ ಹಿಟ್ಟಲ್ಲಿ ಮಾಡ್ತಿರೋದು. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ದಿ. ಸೊ ತುಂಬ ಆಲ್ರೆಡಿ 8:30 ಆಗೋಗಿದೆ, ಹಾಗಾಗಿ ಎಲ್ಲರೂ ವೆರಿ ಹಂಗ್ರಿ. ತುಂಬ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ, ಸೊ ಒಳ್ಳೆ ಶೇಪ್ ಕೊಡೋಕ್ಕಾಗ್ತಿಲ್ಲ. ಇವಾಗ ಎಲ್ಲ ರೆಡಿ ಆಗಿದೆ. ಇಡ್ಲಿ ತಟ್ಟೆನಲ್ಲಿ ಹಾಕಿದ್ದೀನಿ. ಸೊ ಇನ್ನೇನು ಇದನ್ನ ಬಿಸಿ ನೀರಿಗೆ ಇವಾಗ 15 minutes. ಮೀನ್ ವೈಲ್ ಆಲ್ರೆಡಿ ಎಗ್ ಫ್ರೈಡ್ ರೈಸ್ ಎಲ್ಲ ರೆಡಿ ಆಗೋಗಿದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ರಿಗೂ ಹೊಟ್ಟೆ ಎಷ್ಟುತ್ತಿದೆ ಅಂತ ಹೇಳ್ತಿದ್ರು. ಇವಾಗ ಇದಕ್ಕೆ ರೈಸ್ ಹಾಕಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ. ಸೊ ಮೋಮೋಸ್ ಬೆಂದಿದೆಯಾ ಅಂತ ನೋಡೋಣ. ಎಸ್, ಬಂದಿದೆ. ಆಲ್ಮೋಸ್ಟ್ ಎಲ್ಲಾನು ರೆಡಿ ಆಗಿದೆ. ಸೊ ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ತುಂಬ ಎಲ್ಲರೂ ಹೊಟ್ಟೆ ಇಸ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ. ಆ್ಯಂಡ್ ನಮ್ಮ ಅತ್ತು ಅವರು ಡ್ರಾಯಿಂಗ್ ಬರಿತಾ ಇದ್ದಾರೆ. ಆ್ಯಂಡ್ ನಮ್ಮ ಮಾವಿ ಅವ್ರಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟು ಕಳಿಸ್ತಾ ಇದ್ದಾರೆ. ಗೌರವ್ ಅವರು ಸ್ಪೀಚ್ಲೆಸ್ ಆಗಿ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಸೊ ಬೇಗ ಬೇಗ ಪ್ಲೇಟ್ಸ್ಗೆ ಸರ್ವ್ ಮಾಡೋಣ. ಎಲ್ರೂ ಕೇಳೋಣ ಹೇಗಿದೆ ಟೇಸ್ಟ್ ಅಂತ. ನಾಟ್ ಬ್ಯಾಡ್ ಅನ್ಸುತ್ತೆ. ಫುಲ್ ಡವ್ ಮಾಡ್ತಾ ಇದ್ದಲ್ಲ ಅಂತಂಗಿ ಜಾಸ್ತಿ ಚೆನ್ನಾಗಿದೆ ಅಂತ. ನಾನು ತಿಂದು ನೋಡ್ಬೇಕು ಹೆಂಗೆ ಬಂದಿದೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದೆ ಅಂದರೆ ಲೈಕ್ ಮಾಡಿ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.